ಪಾಕಿಸ್ತಾನದವ್ರಿಗೆ ಈ ಯುದ್ಧದಿಂದ ಸುಮಾರು 10 ಲಕ್ಷ ಕೋಟಿ ಲಾಸ್ ಆಗಿದೆ. ಇಂಡಿಯಾ ಪಾಕಿಸ್ತಾನ ಯುದ್ಧ ಅಲ್ಲ, ಖುದ್ದು ಪಾಕಿಸ್ತಾನ ದೇಶದ ಜನಗಳ ಜೊತೆ ಮಾಡಿರೋ ಯುದ್ಧದಿಂದ, ಅಂದ್ರೆ ಬಲೂಚಿಸ್ತಾನ್ ವರ್ಸಸ್ ಪಾಕಿಸ್ತಾನಿಂದ 1948ರಲ್ಲಿ ಪಾಕಿಸ್ತಾನ ಬಲವಂತವಾಗಿ ಬಲೂಚಿಸ್ತಾನನ ಅಕ್ವೈರ್ ಮಾಡುತ್ತೆ. ಯಾಕಂದ್ರೆ ಬಲೂಚಿಸ್ತಾನದಲ್ಲಿ ನೈಸರ್ಗಿಕ ಸಂಪತ್ತು ಬಹಳ ಇರುತ್ತೆ. ಅಂದ್ರೆ ನೈಸರ್ಗಿಕ ಅನಿಲಗಳು ಅಂತ ಕರೆಸ್ಕೊಳ್ಳೋ ಮೀಥೇನ್, ಪ್ರೋಪೈನ್, ಬ್ಯೂಟೈನ್, ನೈಟ್ರೋಜನ್, ಇನ್ನು ಬೇರೆ ಬೇರೆ ಅನಿಲಗಳು ಬಲೂಚಿಸ್ತಾನದಲ್ಲಿ ಅಪಾರವಾಗಿದ್ದಾವೆ. ಇದನ್ನೆಲ್ಲನೂ ನಾನು ಅಕ್ವೈರ್ ಮಾಡ್ಕೊಬೇಕಂತ ಪಾಕಿಸ್ತಾನ ಬಲೂಚಿಸ್ತಾನನ ಆಕ್ರಮಿಸುತ್ತೆ. ಮುಂದೆ ಹೋಗ್ತಾ ಹೋಗ್ತಾ ಬಲೂಚಿಸ್ತಾನದವ್ರನ್ನ ತುಂಬಾ ಕೀಳಾಗಿ ನೋಡ್ಕೊಳ್ಳುತ್ತೆ. ಅಲ್ಲಿ ಪ್ರತಿ ದಿವಸ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಿರುತ್ತೆ. ಮತ್ತೆ ರೇಪು, ಮರ್ಡ್ರು, ಅಲ್ಲಿನ ಜನ ಕಾಣೆ ಆದ್ರೂ ಕೂಡ ಪಾಕಿಸ್ತಾನದ ಗೌರ್ಮೆಂಟ್ ಯಾವುದೇ ರೀತಿ ಆಕ್ಷನ್ ತಾಂತಿರಲ್ಲ. ಮತ್ತೆ ಪಾಕಿಸ್ತಾನದ ಆರ್ಮಿ ಬಲೂಚಿಸ್ತಾನದವ್ರನ್ನ ಫೋರ್ಸ್ಫುಲಿ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಇದಕ್ಕೆಲ್ಲ ಬೇಸತ್ತು 2001ರಿಂದ ಬಲೂಚಿಸ್ತಾನದವರು ತಿರುಗಿ ಬೀಳ್ತಾರೆ. ಇವರಿಂದ ಪಾಕಿಸ್ತಾನಕ್ಕೆ 2001ರಿಂದ 2024 ಸುಮಾರು 10 ಲಕ್ಷ ಕೋಟಿ ಫಿಸಿಕಲಿ ಲಾಸ್ ಆಗಿದೆ. ಮತ್ತೆ GDP ನಲ್ಲಿ ವರ್ಷ 8 ಲಕ್ಷ ಕೋಟಿ ಲಾಸ್ ಆಗ್ತಾ ಇದೆ. ಇದೇನಾದ್ರೂ ಆಗ್ಲಿಲ್ಲದ್ರೆ ಪಾಕಿಸ್ತಾನದ GDP $490 ಬಿಲಿಯನ್ ಇರಬೇಕಿತ್ತು. ಇವಾಗ ಪಾಕಿಸ್ತಾನದ GDP $370 ಬಿಲಿಯನ್ ಇದೆ. ಅಂದ್ರೆ ಈ ಘಟನೆಯಿಂದ ಪಾಕಿಸ್ತಾನ ವರ್ಷ $120 ಬಿಲಿಯನ್ ಲಾಸ್ ಮಾಡ್ಕೊಂತಿದೆ. ಅಂದ್ರೆ ಆಲ್ಮೋಸ್ಟ್ 8ರಿಂದ 9 ಲಕ್ಷ ಕೋಟಿ. ಇದಿನ್ನು ಸ್ವಲ್ಪ ದಿವಸ ಕಂಟಿನ್ಯೂ ಆದ್ರೆ ಪಾಕಿಸ್ತಾನ ನಮ್ಮ ಜಗತ್ತಿನ ಭೂಪಟದಿಂದ ಕಾಣೆಯಾಗೋ ಟೈಮ್ ಇನ್ನೂ ದೂರ ಇಲ್ಲ.